ದಲಿತ ಸಮಾವೇಶಕ್ಕೆ ಅಡ್ಡಿಪಡಿಸಿದ್ದೆ ಡಿಕೆ ಶಿವಕುಮಾರ್ ಅವರಿಗೆ ಮುಳುವಾಯ್ತಾ ಅನ್ನುವಂತ ಪ್ರಶ್ನೆ ಇದೆ. ಹೀಗಾಗಿನೇ ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ದಲಿತ ಸಚಿವರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ದಲಿತ ಸಚಿವರು. ಹೈಕಮಾಂಡ್ ಭೇಟಿ ಮಾಡಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಡ ತರ್ತಿದ್ದಾರೆ. ನೋಡಿ, ಒಂದು ಡಿನ್ನರ್ ಮೀಟಿಂಗ್ಗೆ ಅಂತೇಳಿ ಎಲ್ಲರೂ ಸೇರ್ತಾ ಇದ್ರು. ಅದಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ಬ್ರೇಕ್ ಹಾಕ್ಸಿದ್ರು ಹೈಕಮಾಂಡ್ ಮೂಲಕ. ಸಮಾವೇಶ SC/ST ಸಮಾವೇಶ ಮಾಡ್ತೀವಿ ಅಂತ ಹೊರಟರು, ಅದಕ್ಕೂ ಬ್ರೇಕ್ ಹಾಕ್ಸಿದ್ರು. ಈಗ ಪರ್ಮಿಷನ್ ಪಡ್ಕೊಂಡು ಬಂದಿದ್ದಾರೆ, ಅದು ಬೇರೆ ಪ್ರಶ್ನೆ. ಬಟ್ ಈ ರೀತಿಯಾಗಿ ಅವರ ಕಾರ್ಯಕ್ರಮಗಳನ್ನ ತಡೆಯೋದಕ್ಕೆ ಮುಂದಾಗಿದ್ರಿಂದ ಈಗ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕುತ್ತು ಬಂದು ಕಾಣಿಸ್ತಾ ಇದೆ. ಮೊದಲು ಸತೀಶ್ ಜಾರಕಿಹೊಳಿ ಅವರು, ಅದಾದ್ಮೇಲೆ KN ರಾಜಣ್ಣ, ಇದೀಗ ಪರಮೇಶ್ವರ್ ಭೇಟಿ ಮಾಡಿ ಅದೇ ಡಿಮ್ಯಾಂಡ್ ಅನ್ನ ಇಟ್ಟಿರಬಹುದು ಹೈಕಮಾಂಡ್ ನಾಯಕರ ಎದುರು. ಹಿಂದೆ ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗ್ತಾ ಇರಲಿಲ್ಲ ಅಂತವ್ರೆಲ್ಲರೂ ಕೂಡ ಈಗ ಸಮುದಾಯದ ಹೆಸರಲ್ಲಿ ಒಗ್ಗಟ್ಟಾದಂತೆ ಕಾಣಿಸ್ತಾ ಇದೆ. ಹಲವು ಕುತೂಹಲಗಳಿಗೆ ಎಡೆ ಮಾಡಿಕೊಡ್ತಾ ಇರೋದೇ ಈ ದಲಿತ ಸಚಿವರ ನಡೆ. ಒಬ್ಬರಾದ್ಮೇಲೆ ಒಬ್ರು ಹೈಕಮಾಂಡ್ ನಾಯಕರನ್ನ ಭೇಟಿ ಬರ್ತಿದ್ದಾರೆ, ಒಬ್ಬರಾದ್ಮೇಲೆ ಒಬ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡ್ತಾ ಇದ್ದಾರೆ. KN ರಾಜಣ್ಣ ಹೋಗಿ ಬಂದ್ರು, ಸತೀಶ್ ಜಾರಕಿಹೊಳಿ ಅವರು ಅವ್ರಿಗಿಂತ ಮುಂಚೆನೆ ಹೋಗಿ ಬಂದ್ರು. ಈಗ ಪರಮೇಶ್ವರ್ ಅವರ ಸರದಿ. ಹೀಗಾಗಿ ದಲಿತ ಸಚಿವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಡಿಕೆ ಶಿವಕುಮಾರ್ ಅವರನ್ನ ಮಣಿಸಬೇಕು, ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಈಗಾಗಲೇ SC/ST ಸಮಾವೇಶವನ್ನ ನಾವು ಮಾಡ್ತೀವಿ ಅಂತೇಳಿ ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಹೋಗಿ ಮಾತನಾಡಿಕೊಂಡು ಪರ್ಮಿಷನ್ ತೆಗೆದುಕೊಂಡು ಬಂದಿದ್ದಾರೆ. ಕಾರಣ, ಕಾಂಗ್ರೆಸ್ಗೆ ಅಹಿಂದ ಸಮುದಾಯದ ಬಲ ಜಾಸ್ತಿ ಇದೆ. ಆ ವೋಟ್ ಬ್ಯಾಂಕ್ ಛಿದ್ರ ಆಗಬಾರ್ದು ಅಂತಂದ್ರೆ ನಾವು ಆ ಸಮುದಾಯವನ್ನ ಕ್ರೋಢೀಕರಣ ಮಾಡುವಂತ ಕೆಲಸ ಮಾಡಬೇಕಿದೆ. ಹಾಗಾಗಿ ನಾವು ದಲಿತ ಸಮಾವೇಶ ಅಥವಾ SC/ST ಸಮಾವೇಶ ಮಾಡುವಂತ ಅನಿವಾರ್ಯತೆ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿ ಬಂದ್ರು. ಜೊತೆಗೆ AICC ಅಧ್ಯಕ್ಷರಿಗೆ ಗೊತ್ತಾ ಇದ್ರ ಬಗ್ಗೆ, KPCC ಅಧ್ಯಕ್ಷರಿಗೆ ಇದ್ರ ಬಗ್ಗೆ ಗೊತ್ತಾ ಅಂತ ಕೇಳಿದಾಗ ಸತೀಶ್ ಜಾರಕಿಹೊಳಿ ಅವರು ಒಂದು ಪ್ರಶ್ನೆ ಮಾಡಿದ್ರು. AICCಗಿಂತ KPCC ಅಧ್ಯಕ್ಷರು ದೊಡ್ಡವರಾ? AICC ಅವ್ರ ಪರ್ಮಿಷನ್ ಕೊಟ್ಟರೆ ಸಾಲ್ದಾ ಅಂತ ಪ್ರಶ್ನೆ ಮಾಡಿದ್ರು. ಹಾಗಾಗಿ ಇವರ ಎಲ್ಲ ನಡೆ ಏನಿದೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪ್ರಶ್ನೆ ಇರೋದೊಂದೇ, KPCC ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಆಗಲ್ವಾ? ಆದ್ರೂ ಯಾರು KPCC ಅಧ್ಯಕ್ಷ ಸ್ಥಾನಕ್ಕೆ ಕೂರ್ತಾರೆ? ಯಾಕೆಂದ್ರೆ ಸಿದ್ದರಾಮಯ್ಯನವರ ಬೆಂಬಲಿಗರೇನಿದ್ದಾರೆ, ಬಳಗದವರೇನಿದ್ದಾರೆ, ಅವರು ಕೂಡ KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಮತ್ತೊಂದು ಕಡೆ DK ಸುರೇಶ್ ಅವ್ರನ್ನ KPCC ಅಧ್ಯಕ್ಷ ಮಾಡಬೇಕು ಅಂತ DK ಶಿವಕುಮಾರ್ ಅವರು ಪಣ ತೊಟ್ಟಿದ್ದಾರೆ. ಅಕಸ್ಮಾತ್ ನಾನು ಕೆಳಗಿಳಿದ್ರೆ ನನ್ನ ತಮ್ಮನಿಗೆ ಅದು ಚೇರ್ಬೇಕು, ಆ ಚೇರ್ನ ಕೊಡಬೇಕು ಅನ್ನುವಂಥ ಕಾರಣಕ್ಕೆ. ಬಟ್ ಈಗ ಸತೀಶ್ ಜಾರಕಿಹೊಳಿ, ರಾಜಣ್ಣ, ಪರಮೇಶ್ವರ್ ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಅಹಿಂದ ಸಮುದಾಯದ ಪರವಾಗಿ ನಿಂತ್ಕೊಂಡು ಅಹಿಂದ ನಾಯಕರು ಅಂತ ಅನ್ನಿಸ್ಕೊಂಡು KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಹಾಗಾಗಿ AICC ಅಧ್ಯಕ್ಷರು ಇರ್ಬೋದು ಅಥವಾ ರಾಹುಲ್ ಗಾಂಧಿ ಇರ್ಬೋದು, ಇವರೆಲ್ಲರೂ ಏನು ತೀರ್ಮಾನ ತೆಗೆದುಕೊಳ್ತಾರೆ, ಅಥವಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ KC ವೇಣುಗೋಪಾಲ್ ಇರ್ಬೋದು, ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ಬೋದು, ಏನು ತೀರ್ಮಾನವನ್ನು ತೆಗೆದುಕೊಳ್ಬೋದು, ಇನ್ನೂ ಕೂಡ ಅದು ಚರ್ಚೆನೇ ಆಗಿ ಉಳ್ಕೊಂಡಿದೆ. ಸದ್ಯಕ್ಕೆ KPCC ಅಧ್ಯಕ್ಷರ ಬದಲಾವಣೆ ಆಗಲ್ಲ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರು ಹೇಳಿದ್ರು ಕೂಡ, ಇಲ್ಲ ನೀವು ಕೆಳಗಿಳಿಸಲೇಬೇಕು, ಅವ್ರಿಗೆ 4 ಹುದ್ದೆ, 2 ಪ್ರಬಲ ಖಾತೆ, KPCC ಅಧ್ಯಕ್ಷ ಸ್ಥಾನ, ಉಪಮುಖ್ಯಮಂತ್ರಿ, ಇದೆಲ್ಲವನ್ನು ಕೊಟ್ಟಿದ್ದೀರಾ. ಕಾಂಗ್ರೆಸ್ನಲ್ಲಿರುವಂಥ ಸಂಪ್ರದಾಯ ಒಬ್ರಿಗೆ ಒಂದೇ ಹುದ್ದೆ ಅಂತ. ಬಟ್ ಅವ್ರಿಗೆ 4 ಇದೆಯಲ್ಲ, ಹಾಗಾಗಿ ಒಂದೋ KPCC ಅಧ್ಯಕ್ಷರಾಗಿನೇ ಮುಂದುವರಿಲಿ ಅಥವಾ ಉಪಮುಖ್ಯಮಂತ್ರಿ ಸ್ಥಾನದಿಂದ ಇಳಿರಲಿ ಅಂತ. ಬಟ್ ಅವರು ಬಹಳ ಪ್ರೆಷರ್ ಹಾಕ್ತಾ ಇರೋದು KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಅಂತ.